ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಕೊಲ್ಲಾಪುರದಲ್ಲಿ ಕರ್ನಾಟಕದ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕೊಲ್ಲಾಪುರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡಾಟ ಮೆರೆದಿದೆ. ಕೊಲ್ಲಾಪುರ ನಗರಕ್ಕೆ ಹೋಗದೆ ಬೈಪಾಸ್ನಿಂದ ಕರ್ನಾಟಕ ಬಸ್ ಸಂಚಾರ ಮಾಡ್ತಾ ಇರೋದು. ಅಂದ್ರೆ ನಿಪ್ಪಾಣಿ, ಚಿಕ್ಕೋಡಿ, ಬೆಳಗಾವಿ ಮಾರ್ಗದಿಂದ ಕೊಲ್ಲಾಪುರಕ್ಕೆ ಯಾವುದೇ ಬಸ್ಗಳು ಹೋಗ್ತಾ ಇಲ್ಲ. ಕಾರಣ ಒಂದ್ ಕಡೆ ಮಹಾರಾಷ್ಟ್ರದಲ್ಲೂ ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಪುಂಡಾಟ ಮರಿತಾ ಇದೆ, ಪ್ರತಿಭಟನೆ ಮಾಡ್ತಿದೆ. ಮತ್ತೊಂದ್ ಕಡೆ ಬೆಳಗಾವಿಯಲ್ಲೂ ಕೂಡ ವಾತಾವರಣ ಬಹಳ ಬಿಗುವಿನಿಂದ ಕೂಡಿದೆ. ಹಾಗಾಗಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಕರ್ನಾಟಕದ ಬಸ್ಗಳನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಬೈಪಾಸ್ ಮೂಲಕ ಸಂಚಾರ ಮುಂದುವರೆದಿದೆ. ಇದರಿಂದ ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಮುಂಬೈ, ಪುಣೆ, ನಾಸಿಕ್, ಸಾತಾರ ಜಿಲ್ಲೆಯಿಂದ ಪ್ರಯಾಣಿಕರು ಬಂದಿದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ಬಸ್ ಕಾರ್ಯಾಚರಣೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿದೆ. ಪ್ರತಿದಿನ ಕೂಡ ಇಲ್ಲಿಂದ ಮಹಾರಾಷ್ಟ್ರಕ್ಕೆ 120 ಬಸ್ಗಳು ಓಡಾಟ ನಡೆಸ್ತಾ ಇದ್ವು. ಬಟ್ ಇವತ್ತು ಈ ರೀತಿ ನಿನ್ನೆಯಿಂದ ಒಂದಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ಬಸ್ಗಳು ಹೋಗಿದ್ರು ಕೂಡ ಬಸ್ಗಳಿಗೆ ಭಗಧ್ವಜ ಕಟ್ಟೋದ್ರ ಮೂಲಕ ಪ್ರತಿಭಟಿಸಿದ್ರು, ಪುಂಡಾಟಿಕೆ ಮೆರೆದಿದ್ರು ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಈ ನಿಪ್ಪಾಣಿ, ಚಿಕ್ಕೋಡಿ, ಬೆಳಗಾವಿ ಮಾರ್ಗದಲ್ಲಿ ಕೊಲ್ಲಾಪುರಕ್ಕೆ ಹೋಗುವಂಥ ಬಸ್ ಸಂಚಾರ ಸ್ಥಗಿತ ಆಗಿದೆ. ಬಟ್ ಕೊಲ್ಲಾಪುರಕ್ಕೆ ಹೋಗುವಂಥವ್ರು, ಅಲ್ಲಿಂದ ಬಸ್ ಹತ್ತುವಂಥ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ. ಎಲ್ಲಿ ಬಸ್ ಹತ್ತಬೇಕು, ಏನು ಕತೆ ಅದು ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರು ಪಾಪ ಪರದಾಡ್ತಾ ಇದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ಮಧ್ಯಾಹ್ನದ ಮೇಲೆ ಬಸ್ಗಳನ್ನು ಬಿಡಬಹುದು ಎನ್ನಲಾಗ್ತಾ ಇದೆ. ನೋಡಬೇಕಿದೆ, ವಾತಾವರಣ ತಿಳಿಯಾದರೆ ಬಸ್ಗಳನ್ನು ಬಿಡ್ತಾರೆ.